ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ರೆಸಿಪಿ. ಇದನ್ನು ನೀವು ಟೀ ಜೊತೆ ತಿನ್ಬೋದಾಗಿ ಸ್ವೀಟಾಗಿರುತ್ತೆ ಮತ್ತು ಬ್ರೆಡ್ ಅಂತನಾದರೂ ಅಂದ್ಕೊಳ್ಬೋದು ಅಥವಾ ಕೇಕ್ ಅಂತನಾದರೂ ಅಂದ್ಕೊಳ್ಬೋದು. ಬನ್ನಿ ಇದನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ವೀಡಿಯೋಸ್ ಇದೆ, ಚೆಕ್ ಮಾಡಿ ನೋಡಿ. ಯಾವುದಾದ್ರೂ ಒಂದು ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಮೇಲೆ ಬರುವಾಗ ಅದು ಪ್ಲೇಟಿಗೆ ತಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಈಗ ನಾನಿಲ್ಲಿ ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ತುಂಬ ಕಮ್ಮಿನೂ ಬೇಡ, ತುಂಬ ಜಾಸ್ತಿನೂ ಬೇಡ. ಕಮ್ಮಿ ಮಾಡಿದರೆ ಅದು ಕಾಯೋದಿಲ್ಲ, ಅಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ. ಈಗ ಮೇಲ್ಗಡೆ ಎಲ್ಲ ಹಸಿ ಯಾವುದೂ ಇಲ್ಲ ನೋಡಿ, ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಮೇಲ್ಗಡೆ ಯಾವುದು ಹಸಿ ಇಲ್ಲ. ಇವಾಗ ನಾವು ಇದನ್ನು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ತುಪ್ಪ ಅದನ್ನು ನಿಮ್ಗೆ ಯಾವ್ದು ಬೇಕೋ ಅದನ್ನು ಮೇಲೆ ಈ ರೀತಿ ಒರೆಸ್ಬಿಟ್ಟು ಅದನ್ನು ತಿರುಗಿ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ. ಇದು ತಿನ್ನೋದಕ್ಕೆ ಸ್ವೀಟಾಗಿ ಕೂಡ ಇರುತ್ತೆ, ತುಂಬ ಸ್ಪಾಂಜಿಯಾಗಿ ಕೂಡ ಇರುತ್ತೆ. ನೀವು ಇದನ್ನು ಕೇಕ್ ಅಂತನಾದರೂ ಅಂದ್ಕೊಳ್ಬೋದು ಅಥವಾ ಬ್ರೆಡ್ ಅಂತನಾದರೂ ಅಂದ್ಕೊಳ್ಬೋದು. ಇದೊಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಕಾದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಸಾಫ್ಟಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿ ನಾವೆಲ್ಲವನ್ನು ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡೋದ್ರಿಂದ ಇನ್ನೂ ಒಳ್ಳೆ ವಿಡಿಯೋ ಹಾಕೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ.